ಆಯಾ ಕಾಲಕ್ಕೆ ತಕ್ಕ ಹಾಗೆ ಅಂದರೆ ಸಮ್ಮರ್ ಸೀಸನ್, ವಿಂಟರ್ ಸೀಸನ್ ಮತ್ತು ಮಳೆಗಾಲ, ಚಳಿಗಾಲ ಅಂತೆಲ್ಲ ಏನು ಬರುತ್ತಲ್ಲ ಆಯಾ
ನೆಕ್ಸ್ಟ್ ಡೇ ಅಂದರೆ ಗುರುವಾರದ ವ್ಲಾಗಲ್ಲಿ ಸಿಕ್ಕಾಪಟ್ಟೆ ಕೆಲಸ ಆಗೋಯ್ತು. ಒಬ್ಬಳೇ ಬೇರೆ ಮಗುನ ನೋಡಿಕೊಂಡು ಇಷ್ಟೆಲ್ಲ ಅಡುಗೆಗಳನ್ನ ಮಾಡ್ಕೋಬೇಕಂದ್ರೆ ನಿಜವಾಗೂ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಆ್ಯಂಡ್ ಅವತ್ತು ನಮ್ಮ ಯಜಮಾನ್ರಿಗೆ ಡ್ಯೂಟಿ ಬೇರೆ ಇತ್ತು. ಸೊ ಹಾಗಾಗಿ ಅವರು ಡ್ಯೂಟಿಗೆ ಹೋಗ್ಬಿಟ್ರು. ಹಾಗಾಗಿ ನಾನು ಒಬ್ಬಳೇ ಮಾಡ್ಕೊಳ್ಲೇಬೇಕು, ಅನಿವಾರ್ಯ, ಇನ್ನೇನು ಮಾಡೋಕ್ಕಾಗಲ್ಲ. ಸೊ ಫ್ರೀ ಆದಾಗೆಲ್ಲ ಅಡುಗೆ ಕೆಲಸ ಮಾಡ್ಕೊಳ್ಳೋದು ಮತ್ತು ಪಾಪು ನೋಡ್ಕೊಳ್ಳೋದು ಹೀಗೆ ಮಾಡಿಕೊಂಡು ಒಟ್ನಲ್ಲಿ ಮಾಡಿ ಮುಗಿಸ್ಕೊಂಡೆ ಕೆಲಸಗಳನ್ನ. ಸೊ ಅವತ್ತು ಬಂದುಬಿಟ್ಟು ಸ್ಪೆಷಲಾಗಿ ಮಾವಿನಕಾಯಿ ಚಿತ್ರಾನ್ನ, ಕೋಸಂಬರಿ, ಒಬ್ಬಟ್ಟು, ಹಪ್ಪಳ, ಸಂಡಿಗೆ ಮತ್ತು ಏನೇನು ಒಬ್ಬಟ್ಟು ಸಾರು, ಅನ್ನ, ಬೋಂಡ ಎಲ್ಲ ಮಾಡಿದ್ವಿ. ಸೊ ಅದೆಲ್ಲ ಪ್ರಿಪ್ರೇಷನ್ಸ್ನು ನಾನು ಏನೇನು ಮಾಡಿದೆ ಎಲ್ಲದನ್ನು ಕ್ಯಾಪ್ಚರ್ ಮಾಡ್ಕೊಂಡು ರೆಸಿಪಿ ಮಾಡಿ ಹಾಕೋಕ್ಕಾಗಿಲ್ಲ. ಸೊ ಸ್ಮಾಲ್ ಕ್ಲಿಪ್ಪಿಂಗ್ಸ್ನ ಇಲ್ಲಿ ಆ್ಯಡ್ ಆನ್ ಮಾಡಿದ್ದೀನಿ. ಜಸ್ಟ್ ನಾನು ಯಾವ ರೀತಿ ಎಲ್ಲ ಅಡುಗೆ ಪ್ರಿಪೇರ್ ಮಾಡಿಕೊಂಡೆ, ಏನೇನು ಮಾಡಿದೆ ಅನ್ನೋದನ್ನು ಜಸ್ಟ್ ಸಿಂಪಲ್ಲಾಗಿ ತೋರಿಸಿದ್ದೀನಿ. ಸೊ ಇಷ್ಟೆಲ್ಲ ಅಡುಗೆಗಳನ್ನ ಮಾಡಲೇಬೇಕಲ್ವ. ಸೊ ಹಬ್ಬ ನೈವೇದ್ಯಕ್ಕೆಲ್ಲ ಬೇಕಾಗುತ್ತೆ. ಸೊ ಹಾಗಾಗಿ ತುಂಬ ಕಷ್ಟ ಆಯಿತು. ಬಟ್ ಆದ್ರೂ ಏನು ಮಾಡೋಕ್ಕಾಗಲ್ಲ, ಮಾಡ್ಕೊಳ್ಬೇಕಂತ ಹೇಳ್ಬಿಟ್ಟು ಮನಸ್ಸಿದ್ರೆ ಏನು ಬೇಕಾದರೂ ಮಾಡ್ಬೋದಲ್ವ. ಸೊ ಹಾಗಾಗಿ ಮಾಡಿಕೊಂಡೆ. ಸೊ ನಾನು ಬಂದ್ಬಿಟ್ಟು ಒಬ್ಬಟ್ಟನ್ನ ತಟ್ಟಿ ಮಾಡ್ತೀವಿ ನಾವು. ಸೊ ಒಬ್ಬೊಬ್ಬರು ಲಟ್ಟಿಸ್ತಾರೆ, ಒಬ್ಬೊಬ್ಬರು ಒಬ್ಬಟ್ಟು ಪ್ರೆಸ್ ಮಾಡೋದು, ಚಪಾತಿ ಮೇಕರ್ ಆ ಥರ ಎಲ್ಲ ಬರುತ್ತಲ್ಲ ಅದರಲ್ಲಿ ಮಾಡ್ತಾರೆ. ಆ್ಯಂಡ್ ಒಬ್ಬೊಬ್ಬರು ಕರ್ಗಡ್ಬೂ ಮಾಡ್ತಾರೆ. ಸೊ ನಾವು ಬಂದುಬಿಟ್ಟು ತಟ್ಟೋ ಹೋಳಿಗೆ ಅಂತ ಹೇಳ್ಬಿಟ್ಟು ತಟ್ಬಿಟ್ಟು ಮಾಡಿದ್ವಿ. ಸೊ ತುಂಬ ಚೆನ್ನಾಗಿ ಬಂದಿತ್ತು. ಸೊ ಅಡುಗೆ ಎಲ್ಲ ಮುಗ್ದಾದ ನಂತರ ಸಂಜೆ ಬಂದ್ಬಿಟ್ಟು ಚಂದ್ರನ ನೋಡ್ತೀವಿ. ಚಂದ್ರ ದರ್ಶನ ಮಾಡಿದ ತಕ್ಷಣವೇ ಪೂಜೆ ಎಲ್ಲ ಮಾಡಿಬಿಟ್ಟು ದೇವರಿಗೆ ಪೂಜೆ ಎಲ್ಲ ಮಾಡಿ, ಚಂದ್ರನಿಗೆ ಕೂಡ ಪೂಜೆ ಎಲ್ಲ ಮಾಡಿ, ಆ್ಯಂಡ್ ನೈವೇದ್ಯಗಳನ್ನೆಲ್ಲ ತೋರಿಸಿ ಹಣ್ಣು ಕಾಯಿ ಎಲ್ಲ ಮಾಡಿಬಿಟ್ಟು ಮಂಗಳಾರತಿ ಮಾಡಿ, ಕೊನೆಗೆ ನಮ್ಮ ಮನೆಯಲ್ಲಿ ಯಾರು ಹಿರಿಯರು ಇರ್ತಾರೋ ಅವರಿಗಾಯಿತು, ಯಜಮಾನ್ರಿಗಾಯಿತು ನಮಸ್ಕಾರ ಮಾಡಿಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮನೆಯವ್ರ ಹತ್ರನೂ ಆಶೀರ್ವಾದ ತೊಗೋಬೇಕು, ದೇವ್ರ ಹತ್ರನೂ ಹೋಗಿ ಆಶೀರ್ವಾದ ತೊಗೊಬೇಕು. ಇದೆಲ್ಲ ಬಂದುಬಿಟ್ಟು ಸಂಪ್ರದಾಯ. ಸೊ ಹಾಗಾಗಿ ಫೈನಲಾಗಿ ಚಂದ್ರ ಎಲ್ಲ ನೋಡಿಬಿಟ್ಟು ಪೂಜೆ ಮಾಡಿ ಮುಗಿಸಿದ್ವಿ. ಸೊ ನೋಡಿ ಆಮೇಲೆ ನಮ್ಮ ಮನೆಯವರಿಗೆ ಅಂದರೆ ನಮ್ಮ ಯಜಮಾನ್ರಿಗೆ ನಮಸ್ಕಾರ ಮಾಡಿಕೊಂಡು ಆಶೀರ್ವಾದ ತೊಗೊಂಡೆ. ಅದಾದ ನಂತರ ಮತ್ತೆ ಗಣೇಶ ಟೆಂಪಲ್, ಅದೇ ಗಣೇಶ ಟೆಂಪಲ್ಲೇ ನೆನ್ನೆ ಹೋಗಿದ್ವಲ್ಲ, ಸೇಮ್ ಅದೇ ಗಣೇಶ ಟೆಂಪಲ್ಗೆ ಮತ್ತೆ ಒಂದು ಸರಿ ಹೋಗಿ ವಿಸಿಟ್ ಮಾಡಿ ಬಂದ್ವಿ. ಸೊ ಒಂಥರ ತುಂಬ ಚೆನ್ನಾಗಿ ಅನಿಸುತ್ತೆ. ಅದೇನೋ ಗೊತ್ತಿಲ್ಲ, 2 ದಿನ ಹಬ್ಬ ಆದ್ರೂ ಕೆಲಸ ತುಂಬ ಆಗುತ್ತೆ. ಬಟ್ ಫೈನಲ್ಲಾಗಿ ತುಂಬಾ ಹ್ಯಾಪಿ ಎಂಡಿಂಗ್ ಅಂತ ಅನಿಸುತ್ತೆ. ಸೊ ಇದೇ ಅಲ್ವಾ ಹಬ್ಬ ಅಂದರೆ, ಅದೇ ಸಡಗರ ಸಂಭ್ರಮ ಎಲ್ಲ ಇರಬೇಕು, ಅದೇ ಚಂದ ಅಲ್ವಾ. ಸೊ ಹಳ್ಳಿ ಕಡೆ ಆದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನನಗೆ ನನ್ನ ಓಲ್ಡ್ ಮೆಮೊರೀಸ್ ಎಲ್ಲ ನೆನಪಾಗ್ತಾಯಿತ್ತು. ನಾವು ಸ್ಕೂಲ್ ಫ್ರೆಂಡ್ಸ್ಗಳೆಲ್ಲ ಸೇರಿಕೊಂಡು ಎಲ್ಲ ದೇವಸ್ಥಾನ, ಊರಲ್ಲಿರೋ ಬರೋ ದೇವಸ್ಥಾನಗಳಿಗೆಲ್ಲ ಹೋಗಿ ಬರ್ತಾಯಿದ್ವಿ. ಅದಾದ ನಂತರದಲ್ಲಿ ಯಾರ್ಯಾರು ನನ್ನ ಫ್ರೆಂಡ್ಸ್ಗಳೆಲ್ಲ ಯಾರ್ಯಾರು ಸಿಗ್ತಾರೋ ಅವ್ರಿಗೆಲ್ಲ ಶೇಕ್ ಹ್ಯಾಂಡ್ ಮಾಡ್ಬಿಟ್ಟು ವಿಶ್ ಮಾಡೋದು. ಚಂದ್ರ ಕಾಣಿಸ್ತಾ ನಿನಗೆ ಚಂದ್ರ ಕಾಣಿಸ್ತಾ, ನಿನಗೆ ಚಂದ್ರ ಕಾಣಿಸ್ತಾ ಅಂತ ಹೇಳ್ಬಿಟ್ಟು ವಿಶ್ ಮಾಡ್ಕೋತಾ ಇದ್ವಿ. ಅದಾದ ನಂತರದಲ್ಲಿ ನಮಗಿಂತ ದೊಡ್ಡವ್ರು ಯಾರ್ಯಾರು ಇರ್ತಾರೋ ಅವ್ರಿಗೆಲ್ಲ ಹೋಗಿ ಒಂದು ರೌಂಡ್ ಫುಲ್ಲು ಇರೋ ಬರೋ ರಿಲೇಷನ್ಸ್ ಮನೆಗಳಿಗೆಲ್ಲ ಹೋಗಿ ನಮಸ್ಕಾರ ಹೊಡ್ಕೊಂಬರ್ತಾಯಿದ್ವಿ. ಆಮೇಲೆ ನಮ್ಮ ಮನೇಲಂತೂ ಚೆನ್ನಾಗಿ ಬೈದಕ್ಕೋರು. ರಾತ್ರಿ 10 ಗಂಟೆ ಆದರೂ ಬರ್ತಾ ಇರಲಿಲ್ಲ ನಾನು.
ಸುಮ್ಮನೆ ಫ್ರೆಂಡ್ಸ್ ಜೊತೆ ಅಲ್ಲಿ ಇಲ್ಲಿ ಎಲ್ಲರ ಮನೆಗಳಿಗೆ ನನ್ನ ಫ್ರೆಂಡ್ಸ್ಗಳಿರ್ತಾರಲ್ಲ ಅವ್ರವ್ರ ರಿಲೇಷನ್ ಮನೆಗಳಿಗೆಲ್ಲ ಹೋಗ್ಬಿಡ್ತಾಯಿದ್ದೆ. ಸೊ ನಮ್ಮ ಮನೇಲಿ ನಮ್ಮ ಮಾಮ ಅವರೆಲ್ಲ ಹುಡ್ಕೊಂಡು ಬರ್ತಾಯಿದ್ರು. ಬಂದು ಆ ಕಡೆಯಿಂದ ಎಲ್ಲ ಒದೆ ತಿನ್ಕೊಂಡು ಬಂದಿದ್ದೀವಿ ಮನೆಗೆ. ನಮ್ಮ ಮನೆಯವ್ರ ಹತ್ರ ಶೇರ್ ಮಾಡ್ತಾಯಿದ್ದೆ, ಹಿಂಗೆ ಮಾಡಿದ್ದೆ ನಾನು, ಹಂಗೆ ಮಾಡ್ತಿದ್ದೆ. ಸೊ ಈ ಥರ ಎಲ್ಲ ಮೆಮೊರೀಸು ನಾನು ಹೇಳ್ಕೊತಾ ಇದ್ದೆ, ಅವ್ರ ಮೆಮೊರೀಸ್ ಎಲ್ಲ ಹೇಳ್ಕೊತಾಯಿದ್ರು. ಸೊ ಹೀಗೆಲ್ಲ ಆಯಿತು. ಆ್ಯಂಡ್ ಫೈನಲ್ ಆಗಿ ಟೆಂಪಲ್ಗೆಲ್ಲ ಹೋಗಿ ಬಂದು ಸುಮಾರು ಹೊತ್ತು ಕೂತ್ಕೊಂಡು ಆಮೇಲೆ ಸೊ ನೋಡಿದ್ರಲ್ಲ ಇವತ್ತಿನ ಹಬ್ಬದ ವ್ಲಾಗ್ ಯಾವ್ಯಾವ ರೀತಿ ಇತ್ತು ಅಂತ ಹೇಳ್ಬಿಟ್ಟು 2 ದಿನದ ವ್ಲಾಗ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ಅಬೌಟ್ ಇಟ್. ಅಂದರೆ ನನ್ನ ಈ ಒಂದು ಯುಗಾದಿ ಹಬ್ಬದ ಸಂಭ್ರಮ ನನಗಂತೂ ತುಂಬಾ ಖುಷಿ ಕೊಡ್ತು. ಸೊ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಒಂದು ಒಳ್ಳೆ ಸೂಪರ್ ಡೂಪರ್ ಕಂಟೆಂಟ್ ಜೊತೆಗೆ. ಸೊ ಅಲ್ಲಿವರೆಗೂ ನಮಸ್ಕಾರ.